ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆಯಲ್ಲೇ ಧನಿಯಾ ಪೌಡರ್ನ ಹೇಗೆ ಮಾಡೋದು ಅಂತ ಬಿಗಿನರ್ಸ್ಗೆ ಯೂಸ್ ಆಗೋ ಥರ ಹೇಳ್ಕೊಡ್ತೀನಿ ನೋಡಿ. ನಾನಿಲ್ಲಿ 1 kg ಧನಿಯಾಗೆ 50 ಗ್ರಾಮ್ ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಪೈಸಸ್ಸು ಮತ್ತು ಕಾಳುಗಳು ಎಲ್ಲನೂ ಅಷ್ಟೇ 50 ಗ್ರಾಮ್ಸೇ ಆ್ಯಡ್ ಮಾಡ್ತಾಯಿದ್ದೀನಿ 1 kgಗೆ. ನಾನಿಲ್ಲಿ 2 kg ಮಾಡಿಸ್ತಾ ಇದ್ದೀನಿ. ಧನಿಯಾನ ಬ್ರೌನಾಗಿ ಹುರ್ಕೊಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ನನ್ನ ಹತ್ರ ಒಣಗಿರೋದಿಲ್ಲ ಅಂತ ಹಸಿ ಕರಿಬೇವಿನ ಸೊಪ್ಪನ್ನೇ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದನ್ನು ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಈ ಥರ ಒಣಗಿರೋ ಥರನೇ ಆಗುತ್ತೆ ಫ್ರೆಂಡ್ಸ್. ರೈಸ್ ಮಾಡಿದ್ರೆ ಕೆಳಗಡೆ ಸೀದೋಗುತ್ತೆ, ಮೇಲೆ ಹಸಿ ಇರುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೊಳ್ಳಿ. ನೋಡಿ, ನಾನು ಕೈಯಲ್ಲಿ ಸ್ಮಾಶ್ ಮಾಡ್ತಾ ಇದ್ದೀನಿ, ಅದೆಲ್ಲ ಪೌಡರ್ ಆಗ್ತಾಯಿದೆ. ಇದೇ ಥರ ಆಗಬೇಕು, ಆಗ ಹುರ್ಕೊಳ್ಳಿ. ಇದ್ರ ನೆಕ್ಸ್ಟು ತೊಗರಿಬೇಳೆನೂ ಸ್ವಲ್ಪ ಲೈಟ್ ಬ್ರೌನ್ ಆಗೋ ಥರ ಹುರ್ಕೊಳ್ಳಿ. ಅಕ್ಕಿನೂ ಹುರ್ಕೋಬೇಕು ಲೈಟ್ ಬ್ರೌನ್ ಆಗೋ ಥರ. ನೋಡಿ, ನಾನು ಸ್ವಲ್ಪ ಸ್ಟವ್ ರೈಸ್ ಮಾಡಿಬಿಟ್ಟೆ, ಕರ್ರಗಾಗೋಯ್ತು. ಮತ್ತು ಕಡಲೆಕಾಳು, ಹೆಸರು ಕಾಳು ಎಲ್ಲನೂ ಸ್ವಲ್ಪ ಲೈಟ್ ಬ್ರೌನ್ ಆಗೋ ಥರನೇ ಹುರ್ಕೋಬೇಕು. ಅದು ಚೆನ್ನಾಗಿ ಹುರಿದಂಗೆಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆದರೆ ಡಾರ್ಕ್ ಆಗಬಾರ್ದು, ತುಂಬ ಫ್ರೈ ಆಗಬಾರ್ದು. ಉದ್ದಿನ ಬೇಳೆನೂ ಅಷ್ಟೇ ಲೈಟ್ ಬ್ರೌನ್ ಆಗೋ ಥರ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ಒಳಗಡೆ ಕಾಳೆಲ್ಲ ಒಳಗಡೆ ನೀಟಾಗಿ ಬೆಂದಿರುತ್ತಲ್ವ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮೆಂತ್ಯ, ಅರಿಶಿನ ಜಜ್ಜಿ ಹಾಕ್ಕೊಂಡಿದ್ದೀನಿ 2 ಭಾಗ ಮಾಡಿ, ಇಲ್ಲಾಂದರೆ ಅದು ನುಣ್ಣಗಾಗಲ್ಲ ಮತ್ತು ಬಿಸಿನೂ ಆಗಲ್ಲ ಅದು. ಮತ್ತು ಚಕ್ಕೆನೂ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನಗಿದ್ರ ಹೆಸರು ಗೊತ್ತಿಲ್ಲ, ನೀವೇನು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಸಾರಿ. ಇದು ಮರಾಠ ಮಗ್ಗು. ಇದನ್ನು ಅಷ್ಟೇ ಫ್ರೆಂಡ್ಸ್, ನಾನು ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಮುರಿದ್ಬಿಟ್ಟು ಹಾಕಿದ್ರೆ ನೀಟಾಗಿ ಬಿಸಿ ಆಗುತ್ತೆ. ಇದು ಸ್ಟಾರ್ ಹೂವು, ಪಲಾವ್ಗೆಲ್ಲ ಹಾಕ್ತೀವಲ್ಲ ಫ್ರೆಂಡ್ಸ್, ಅದನ್ನು ಬಿಸಿ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಅದನ್ನು 50 ಗ್ರಾಮ್ಸ್ ಎಲ್ಲ ಹಾಕ್ತಾಯಿಲ್ಲ, ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಮಸಾಲೆ ಜಾಸ್ತಿ ಆಗಬಾರ್ದು ಅಂತ. ಮತ್ತು ಲವಂಗ, ಕಾಳುಮೆಣಸು ಜಾಸ್ತಿ ಹಾಕ್ಕೊಂಡ್ರು ಓಕೆ ಫ್ರೆಂಡ್ಸ್. ಏನು ಗೊತ್ತಾ, ಇದು ಹೆಲ್ತಿಗೆ ತುಂಬ ಒಳ್ಳೆಯದು, ಶೀತ ಎಲ್ಲ ಆಗಲ್ಲ. ಮತ್ತು ಇದು ಕಲ್ಲು ಹೂವು, ಗಸಗಸೆ, ಸಾಸಿವೆ, ಜೀರಿಗೆ, ಏಲಕ್ಕಿ ಬಿಸಿ ಮಾಡಲ್ಲ ಫ್ರೆಂಡ್ಸ್ ನಾನು, ಅದು ಸಿಪ್ಪೆನೂ ಹಾಕಲ್ಲ ನಾನು. ಅದನ್ನು ಸುಲಿದ್ಬಿಟ್ಟು ಅದರೊಳಗಡೆ ಇಡೋ ಕಾಳನ್ನ ಹಾಕ್ತೀನಿ. ಫೈನಲ್ಗೆ